ಜೂನ್ 29 ಭಾನುವಾರ ಸಂಜೆ 4 ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ದೇವರ ರಂಗಮಂದಿರದಲ್ಲಿ ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಕರ್ನಾಟಕ ವತಿಯಿಂದ ಕಾರ್ಗಿಲ್ ಸೆ ಸಿಂಧೂರ್ ತಕ್ ಎನ್ನುವ ಘೋಷವಾಕ್ಯದಡಿ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಕ್ಯಾಪ್ಟನ್ ವಿಜಯೇಂದ್ರ ಥಾಪರ್ ಮತ್ತು ಇತರೆ ಹುತಾತ್ಮ ಯೋಧರ ಅಮರ ಕಥೆ ಕುರಿತ ಕಾರ್ಯಕ್ರಮ ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಬೀದರ್ ಜಿಲ್ಲೆಯಿಂದ ಹುತಾತ್ಮರಾದ ಯೋಧರ ಕುಟುಂಬಸ್ಥರಿಗೆ ಹಾಗೂ ಹೋರಾಡಿ ಬದುಕುಳಿದ ಜಿಲ್ಲೆಯ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಕರ್ನಾಟಕ ಪ್ರಾಂತೀಯ ಕಾರ್ಯಾಧ್ಯಕ್ಷ ಡಾ ಶಿವಕುಮಾರ್ ಉಪ್ಪೆ ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವ ಕಲ್ಯಾಣಕ್ಕಾಗಿ ಹಾಗೂ ಮನುಕುಲದ ಶ್ರೇಯೋಭಿವೃದ್ಧಿಗಾಗಿ ಭಾರತ ಸಂಸ್ಕೃತಿಯ ಕೊಡುಗೆ ಅಭೂತಪೂರ್ವವಾದದ್ದಾಗಿದೆ. ಸತ್ಯದ ಮೇಲೆ ನಿರ್ಭರವಾಗಿ ಸ್ಥಾಪಿತವಾದ ಭಾರತೀಯ ಇತಿಹಾಸ ಸಂಕಲನ ಸಮಿತಿಯು ಕಳೆದ 5 ದಶಕಗಳಿಂದ ಭಾರತದ ನೈಜ ಇತಿಹಾಸವನ್ನು ತಳಮಟ್ಟದಿಂದ ಪುನರ್ರೂಪಿಸಿ ಸಂಶೋಧಿಸಿ ಭಾರತೀಯರಿಗೆ ಪರಿಚಯಿಸುವ ಕಾರ್ಯವನ್ನು ಇಡೀ ದೇಶದಾದ್ಯಂತ ಅರ್ಪಣಾ ಭಾವದಿಂದ ಕಂಕಣ ಬದ್ಧತೆಯಿಂದ ಮಾಡ್ತಾ ಇದೆ ಎಂದರು. 1999ರಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ 22ನೇ ವಯಸ್ಸಿನಲ್ಲಿಯೇ ಯುದ್ಧ ಭೂಮಿಯಲ್ಲಿ ಅಪ್ರತಿಮವಾಗಿ ಹೋರಾಡಿ ಹುತಾತ್ಮರಾದ ಕ್ಯಾಪ್ಟನ್ ವಿಜಯೇಂದ್ರ ಥಾಪರ್ ಅವರ ಮಾತಾಪಿತರಾದ ತೃಪ್ತಾ ಥಾಪರ್ ಹಾಗೂ ಕರ್ನಲ್ ಬಿಎನ್ ಥಾಪರ್ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಜೂನ್ 29 ವೀರಚಕ್ರ ಪುರಸ್ಕೃತ ಕ್ಯಾಪ್ಟನ್ ವಿಜಯೇಂದ್ರ ಥಾಪರ್ ಹುತಾತ್ಮರಾದ ದಿವಸ ಕೂಡ ಆಗಿದೆ. ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮ, ಸಂಸ್ಕೃತಿ, ಇತಿಹಾಸ, ಶಿಕ್ಷಣ, ಅಧ್ಯಾತ್ಮದ ಬಗ್ಗೆ ಅಭಿಮಾನ ಮೂಡಿಸುವ, ದೇಶ ಮತ್ತು ಸಂಸ್ಕೃತಿಗಾಗಿ ತಮ್ಮ ಜೀವನ ಸಮರ್ಪಿಸಿಕೊಂಡಿರುವ ಖ್ಯಾತ ವಾಗ್ಮಿಗಳು ಹಾಗೂ ರಾಷ್ಟ್ರೀಯವಾದಿ ಚಿಂತಕರಾದ ಗೋಪಾಲ್ಜಿ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ರಾಷ್ಟ್ರ ರಕ್ಷಣೆಗಾಗಿ ಭಯೋತ್ಪಾದಕರ ದಮನಕ್ಕಾಗಿ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವಿಜಯೋತ್ಸವದ ಸಂದರ್ಭದಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವು ಭಾರತಕ್ಕಾಗಿ ಹೋರಾಡಿದ ಮತ್ತು ಹುತಾತ್ಮರಾದ ವೀರ ಯೋಧರಿಗೆ ಮತ್ತು ಅವರ ಪರಿವಾರದವರಿಗೆ ಹೃದಯಾಂತರಾಳದಿಂದ ಗೌರವ ಸಲ್ಲಿಸುವ ಕಾರ್ಯಕ್ರಮ ಇದಾಗಿದೆ. ಈ ಅರ್ಥಪೂರ್ಣ ಮತ್ತು ಐತಿಹಾಸಿಕ ದೇಶಾಭಿಮಾನದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಡಾ ಉಪ್ಪೆ ಅವರು ಮಾತನಾಡಿ ಮನವಿ ಮಾಡಿದ್ದಾರೆ. ಸಮಿತಿಯ ಮಹಾಪೋಷಕರಾದ ಡಾ ಬಸವರಾಜ ಜಿ ಪಾಟೀಲ್ ಕಾರ್ಯಕ್ರಮ ವಿವರಣೆ ನೀಡಿ, ಆರ್ಎಸ್ಎಸ್ ಕಲಬುರಗಿ ವಿಭಾಗೀಯ ಸಂಘಟಕರಾದ ಹನುಮಂತರಾವ್ ಪಾಟೀಲ್ ತಾನೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದು, ಸಮಿತಿ ಪೋಷಕರಾದ ಡಾ ಸರ್ದಾರ್ ಬಲಬೀರ್ ಸಿಂಗ್, ಸಮಿತಿಯ ರಾಷ್ಟ್ರೀಯ ಕಾರ್ಯದರ್ಶಿ ಪ್ರೊ ಕೊಟ್ರೇಶ್, ರಾಜ್ಯ ಕಾರ್ಯದರ್ಶಿ ಕೃಷ್ಣಮೂರ್ತಿ ಆರ್ ಗೌರವ ಉಪಸ್ಥಿತರಿರುವರು ಎಂದು ತಿಳಿಸಿದರು. ಮಾಜಿ ಸೈನಿಕ ಸಂಘದ ಮಾಜಿ ಅಧ್ಯಕ್ಷ ಅಶೋಕ್ ಕುಮಾರ್ ಕರಂಜಿ ಅವರು ಮಾತನಾಡಿ, ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸೈನಿಕ ಸಂಘದಿಂದ ಬೆಂಬಲ ಸೂಚಿಸಲಾಗಿದೆ. ಬರೀ ಅಷ್ಟೇ ಅಲ್ಲದೆ ಕಳೆದ 2 ತಿಂಗಳಿನಿಂದ ಕಾರ್ಯಕ್ರಮದ ಕುರಿತು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗಿದೆ. ಜಿಲ್ಲೆಯ ದೇಶಾಭಿಮಾನಿಗಳು ಮತ್ತು ಅವರ ಕುಟುಂಬದವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಸಮಿತಿಯ ಕರ್ನಾಟಕ ಉತ್ತರ ಪ್ರಾಂತೀಯ ಸಂಚಾಲಕ ವೀರಶೆಟ್ಟಿ ಮೈಲೂರ್ಕರ್ ಅವರು ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ಬೀದರ್ ಜಿಲ್ಲೆಯಿಂದ ವೀರ ಮರಣವನ್ನಪ್ಪಿದ ಯೋಧರ ಪಟ್ಟಿ ವಿವರಿಸಿದರು. ಜೊತೆಗೆ ಕಾರ್ಗಿಲ್ ಹಾಗೂ ಸಿಂಧೂರ ಯುದ್ಧದಲ್ಲಿ ಹೋರಾಡಿದ ಶೆಂಬಳಿಯ ಬಾಬ್ಶೆಟ್ಟಿ ಎಕ್ಲಾರೆ ಸೇರಿದಂತೆ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ ಸ್ವೀಕರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕಲ್ಯಾಣ ಕರ್ನಾಟಕ ಪ್ರಾಂತೀಯ ಸಂಚಾಲಕ ಸಂಜೀವ್ ಕುಮಾರ್ ತಾಂದ್ಲೆ ಮತ್ತು ಪತ್ರಕರ್ತ ಸದಾನಂದ ಜೋಶಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತದೆ. ಈ ವರ್ಷವೂ 29 ಜೂನು ಸಾಯಂಕಾಲ 4:15 ಗಂಟೆಗೆ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ಸುಮಾರು 1,000 ಜನಸಂಖ್ಯೆ ಸೇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ಮಾಜಿ ಸೈನಿಕರು, ಅವರ ಕುಟುಂಬದವರು ಮತ್ತು ಯುದ್ಧದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂಥ ಎಲ್ಲ ನಮ್ಮ ಮಾಜಿ ಯೋಧರು ಹಾಗೂ ಅಲ್ಲಿ ಕಾರ್ಗಿಲ್ ಯುದ್ಧ ಹಾಗೂ ಆಪರೇಷನ್ ಸಿಂಧೂರ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಸೈನಿಕರಿಗೂ ನಾವು ಅಲ್ಲಿ ಒಂದು ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಈ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೂ ವಿನಂತಿ ಮಾಡುವುದೇನೆಂದರೆ 29ನೇ ತಾರೀಕು ಜೂನ್ 29 ಸಾಯಂಕಾಲ 4:15 ಗಂಟೆಗೆ ರಂಗಮಂದಿರದಲ್ಲಿ ತಾವೆಲ್ಲರೂ ಬರಬೇಕಂತೇಳಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡುತ್ತಾ, ಈಗ ಮುಂದೆ
ಹಮ್ಮಿಕೊಂಡಿದೆ. ಇದೇ ಬರುವ 29ನೇ ತಾರೀಕು ರಂಗಮಂದಿರ್ನಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರದ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿಗಳಂತ ಶ್ರೀ ಗೋಪಾಲ್ಜಿ ಅವರು ಬರ್ತಾ ಇದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮಕರಾದಂಥ ವಿಜಯಂತ ಥಾಪರ್ ಇವರು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗಿದ್ದಾರೆ. ಇವರದು ಡೆತ್ ಆ್ಯನಿವರ್ಸರಿ 29th ಜೂನ್ಗಿದೆ. ಯಾವಾಗ ಅವರ ತಂದೆ ತಾಯಿಗೆ ಶಿವಕುಮಾರ್ ಉಪ್ಪೆ ಮತ್ತು ಅವರ ಜೊತೆಯಲ್ಲಿ ಹೋದಾಗ ನಾವು ಕಾರ್ಗಿಲ್ಗೆ ಹೋಗಿ ಈ ಡೆತ್ ಆ್ಯನಿವರ್ಸರಿನ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಂತೆ. ಆವಾಗ ಶಿವಕುಮಾರ್ ಉಪ್ಪೆ ಅವರು ಆಮಂತ್ರಣ ಕೊಟ್ಟರು, ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ತಾವು ತಂದೆ ತಾಯಿ ಇಬ್ಬರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂದಾಗ ಅವರು ಒಪ್ಕೊಂಡಿದ್ದಾರೆ. ಆ ದಿವಸ ನಮ್ಮ ಮಧ್ಯದಲ್ಲಿ ಕ್ಯಾಪ್ಟನ್ ವಿಜಯ್ ಥಾಪರ್ ತಂದೆ ತಾಯಿಗಳು ಕರ್ನಲ್ ಥಾಪರ್ ಮತ್ತು ಅವರ ತಾಯಿ ಇವರಿಬ್ಬರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಭಾರತೀಯ ಇತಿಹಾಸ ಸಂಕಲನ ಸಮಿತಿಯ ಹನುಮಂತರಾವ್ ಪಾಟೀಲ್ ಮಾನ್ಯ ವಿಭಾಗ ಸಂಚಾಲಕರು, ಶ್ರೀ ಬಲ್ಬೀರ್ ಸಿಂಗ್ ಜಿ ಪೋಷಕರು ಭಾರತೀಯ ಇತಿಹಾಸ ಸಂಕಲನ ಸಮಿತಿ, ಪ್ರೊಫೆಸರ್ ಕೊಟ್ರೇಶ್ ಕಾರ್ಯದರ್ಶಿ ನವದೆಹಲಿ, ಶ್ರೀ ಕೃಷ್ಣಮೂರ್ತಿ ಕಾರ್ಯದರ್ಶಿ ಕರ್ನಾಟಕ, ಹಾಗೂ ನಮ್ಮ ಮಧ್ಯೆ ಶಿವಕುಮಾರ್ ಉಪ್ಪೆ ಕಾರ್ಯದರ್ಶಿ ಕರ್ನಾಟಕ ಪ್ರಾಂತದವರಿದ್ದಾರೆ. ಈಗ ಸವಿಸ್ತಾರವಾಗಿ ಬೀದರ್ ನಮ್ಮ ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಬಗ್ಗೆ ಹಾಗೂ ಈ ಕಾರ್ಯಕ್ರಮ ಬಗ್ಗೆ ವಿವರವಾಗಿ ಶಿವಕುಮಾರ್ ಉಪ್ಪೆ ಅವರು ತಮಗೆ ನಮ್ಮ ಮಹಾಪೋಷಕರಾದಂಥ ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್ ಹೇಳಿರೋ ಹಾಗೆ ಇದೇ 29 ಅಂದರೆ ನಾಳೆ ಬಿಟ್ಟು ನಾಡಿದ್ದು ರವಿವಾರ ದಿವಸ ಸಾಯಂಕಾಲ 4-4:30 ಗಂಟೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಹೆಸರು ಹೇಗಿದೆ ಅಂದರೆ ಕಾರ್ಗಿಲ್ ಸೆ ಸಿಂಧೂರ್ ತಕ್ ಅಂತೇಳಿ ಹೇಳಿ. ಬಹುಶಃ ನಿಮ್ಗೆ ಅನಿಸ್ಬೋದು ಕಾರ್ಗಿಲ್ ಸೆ ಸಿಂಧೂರ್ ತಕ್ ಅಂದ್ರೆ ಏನಿದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹುಶಃ ದೇಶಭಕ್ತಿ, ರಾಷ್ಟ್ರೀಯತೆ ವಿಚಾರಧಾರೆಗಳು ನಮ್ಮ ಯುವ ಮಾನಸಕ್ಕೆ ತಲುಪಿಸಬೇಕು ಅನ್ನುವಂಥ ಉದ್ದೇಶದಿಂದ, ಆಮೇಲೆ ನಮ್ಮ ಗಡಿ ರಕ್ಷಣೆ, ನಮ್ಮ ದೇಶದ ರಕ್ಷಣೆ ಮಾಡ್ತಾ ಇರುವಂತಹ ಸೇನೆಯ ಎಲ್ಲ ವಿಂಗ್ಗಳೇನಿದ್ದಾವೆ ಡಿಫೆನ್ಸ್ನದು, ಅದು ಏರ್ಫೋರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಸೊ ಇವರೆಲ್ಲರ ಸೇವೆ ಭಾಳ ಅತ್ಯದ್ಭುತವಾಗಿರುವಂಥ ಸೇವೆ. ಅವರು ಸೇವೆ ಸಲ್ಲಿಸ್ತಾ ಇರೋದ್ರಿಂದಲೇ ನಾವು ಸುಖವಾಗಿದ್ದೀವಿ. ಅವರು ನಮ್ಮ ರಕ್ಷಣೆ ಮಾಡ್ತಾ ಇರೋದ್ರಿಂದಲೇ ನಾವು ಎಲ್ಲ ರೀತಿಯಿಂದ ಆರಾಮಾಗಿ ನಮ್ಮ ಜೀವನವನ್ನು ಬದುಕನ್ನು ಸಾಗಿಸ್ತಾ ಇದ್ದೀವಿ. ಆದರೆ ನಮ್ಮ ಜನರಿಗೆ ಬಹುಶಃ ಮನಸ್ಸಿನಲ್ಲಿ ಇರ್ಬೋದು, ತುಂಬ ಜನರ ದೇಶಭಕ್ತಿ ಇದೆ, ತುಂಬ ಜನರ ಮನಸ್ಸಿನಲ್ಲಿ ಸೈನಿಕರ ಬಗ್ಗೆ ಗೌರವ ಇದೆ. ಆದರೆ ಇವತ್ತಿನ ಯುವ ಜನತೆಗೆ ಈ ಸಂದೇಶವನ್ನು ಮುಟ್ಟಿಸ್ಬೇಕಾಗಿದೆ, ಯುವ ಪೀಳಿಗೆಗೆ ಈ ಸಂದೇಶವನ್ನು ಮುಟ್ಟಿಸ್ಬೇಕಾಗಿದೆ. ಅದಕ್ಕೆ ನಾವು ಭಾರತದ ರಕ್ಷಣೆಯಲ್ಲಿ ಯೋಧರ ಪಾತ್ರ ಮತ್ತು ಭಾರತದ ರಕ್ಷಣೆಯಲ್ಲಿ ಜೊತೆಗೆ ಯುವಕರ ಪಾತ್ರನೂ ಏನಿದೆ ಅನ್ನುವಂಥ ವಿಷಯವನ್ನು ನಾವು ಚರ್ಚಿಸುವಂಥ ಕಾಲ ಇದಾಗಿದೆ. ಯಾಕೆಂದರೆ ಯುವಕರಲ್ಲಿ ಇವತ್ತು ನಾವು ಒಳ್ಳೆಯ ದೇಶಭಕ್ತಿ, ದೇಶಾಭಿಮಾನ, ರಾಷ್ಟ್ರೀಯತೆ ವಿಚಾರಗಳು, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಕುರಿತು ಹೇಳಿದ್ದೇ ಆದರೆ ಬಹುಶಃ ಅವುಗಳನ್ನು ಅವರು ಕಲ್ಟಿವೇಟ್ ಮಾಡ್ಕೊಳ್ತಾರೆ. ನಾನು ಒಂದು ಸಾರಿ ಹಿಂಗೆ ಜರ್ಮನ್ ಒಂದು ಪ್ಯಾಕೇಜ್ ಬಂದಿತ್ತು ಬೀದರ್ಗೆ, ನಾನು ಮಾತಾಡ್ತಾ ಇದ್ದೆ. ಅವರ ದೇಶದ ಬಗ್ಗೆ ಏನಾದರೂ ಅವಹೇಳನ ಮಾಡಿದರೆ, ಯಾರಾದರೂ ಕೀಳಾಗಿ ಮಾತಾಡಿದರೆ ತಕ್ಷಣ ರಿವೆನ್ಸ್ ತಗೋತಾರೆ. ಬಹುಶಃ ನಮ್ಗೆ ಗೊತ್ತಿದೆ, ನಮ್ಮ ದೇಶದ ಬಗ್ಗೆ ನಾವೇ ಏನೇನೋ ಮಾತಾಡ್ಕೊಳ್ಳುವಂಥ ಪ್ರಸಂಗಗಳು ನಡೆದು ಹೋಗ್ತಾವೆ. ಹಂಗಾಗಬಾರ್ದು. ಬರುವ ಭವಿಷ್ಯತ್ತಿನಲ್ಲಿ ನಮ್ಮ ದೇಶದ ಬಗ್ಗೆ ಅಪಾರವಾದಂಥ ಗೌರವ, ಅಪಾರವಾದಂಥ ಅಭಿಮಾನ, ರಾಷ್ಟ್ರೀಯತೆ, ರಾಷ್ಟ್ರಾಭಿಮಾನ, ರಾಷ್ಟ್ರಭಕ್ತಿ, ರಾಷ್ಟ್ರ ಗೌರವ ಇವೆಲ್ಲ ಮೂಡಬೇಕು ಮುಂದಿನ ಯುವ ಪೀಳಿಗೆಯಲ್ಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇನ್ನೊಂದು ಕಾರ್ಗಿಲ್ ಸೆ ಸಿಂಧೂರ್ ತಕ್ಕೆ ನಾವು ಯಾಕೆ ಇಟ್ಟಿದ್ದೀವಿ ಅಂದರೆ 1990ರಲ್ಲಿ ಕೇವಲ 21-22 ವರ್ಷ ಯುವಕ ಕ್ಯಾಪ್ಟನ್, 1999ರಲ್ಲಿ ಯುವಕ ಕ್ಯಾಪ್ಟನ್ ವಿಜಯಂತ್ ಥಾಪರ್ ಅಂಥೇಳಿ ಯುದ್ಧಕ್ಕೆ ಹೋಗಿ ಈ ದೇಶಕ್ಕೆ ತನ್ನ ಪ್ರಾಣವನ್ನು ಕೊಟ್ಟಿರ್ತಾನೆ. ಒಂದು ಟಾಸ್ಕ್ ಗೆದ್ದಿರ್ತಾನೆ ಟೋಲೋಲಿಂಗ್ನಲ್ಲಿ, 2ನೇ ಟಾಸ್ಕ್ನಲ್ಲಿ ಪ್ರಾಣ ಕೊಟ್ಟಿರ್ತಾನೆ, ಬಲಿದಾನ. ಆ ಹುತಾತ್ಮನ ನೆನಪಿಗಾಗಿ, ಎಲ್ಲ ಹುತಾತ್ಮರ ನೆನಪಿಗಾಗಿ ವಿಜಯಂತ್ ಥಾಪರ್ ಒಂದು ಸಂಕೇತ ಇಟ್ಕೊಂಡಿದ್ವಿ, ಸಾಂಕೇತಿಕ ವಿಜಯಂತ್ ಥಾಪರ್. ಬಟ್ ಇಡೀ ದೇಶದ ಎಲ್ಲ ಸೈನಿಕರು ಅವರಿಗೆ ಈ ಒಂದು ಗೌರವ ಸಲ್ಲಲಿ ಅನ್ನುವಂಥ ಉದ್ದೇಶದಿಂದ ಮೊನ್ನೆ ಆಪರೇಷನ್ ಸಿಂಧೂರ್ ಆಯಿತು. ನಾವು ಈ ಪದದ ಬಳಕೆನೂ ಮಾಡಿದ್ದೀವಿ. ಯಾಕೆ ಈ ಪದದ ಬಳಕೆ ಮಾಡಿದ್ದೀವಿ ಅಂದರೆ, ಆಪರೇಷನ್ ಸಿಂಧೂರ್ ಬಿಫೋರು ಈ ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ
ನಮ್ಮ ಭಾರತೀಯ ತಾಯಂದಿರ, ನಮ್ಮ ಸಹೋದರಿಯರ ಸಿಂಧೂರವನ್ನು ಅಳಿಸಿ ಹಾಕುವಂಥ ಪ್ರಯತ್ನ ನಡೀತು. ಸೊ ಜನರಲ್ಲಿ ಅದ್ರ ಬಗ್ಗೆನೂ ಒಂದಿಷ್ಟು ಜಾಗೃತಿ ಮೂಡಲಿ, ಯುವಕರಲ್ಲಿ ಜಾಗೃತಿ ಮೂಡಲಿ, ನಮ್ಮತನವನ್ನು ಹೆಂಗೆ ಕಾಪಾಡ್ಕೋಬೇಕು, ನಾವು ಯಾವ ರೀತಿ ಸ್ವಾಭಿಮಾನಿ ಬದುಕಬೇಕು ಅನ್ನುವಂಥ ಉದ್ದೇಶದಿಂದ ಒಟ್ಟಾರೆ ನಮ್ಮದೇನು ಅಂದರೆ ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಬೆಳೆಸುವಂಥ, ರಾಷ್ಟ್ರಭಕ್ತಿ ವಿಷಯಗಳನ್ನು ಅವರ ಮನಸ್ಸಿಗೆ ಮುಟ್ಟುವಂಥ ಈ ಚಟುವಟಿಕೆಯನ್ನು ನಾವು ಮಾಡ್ತಾಯಿದ್ವಿ. ಇತಿಹಾಸ ಸಂಕಲನ ಸಮಿತಿ ಸುಮಾರು 50 ವರ್ಷಗಳಿಂದ ಕೆಲಸ ಮಾಡ್ತಾಯಿದೆ. 1973ರಲ್ಲಿ ಹುಟ್ಕೊಂಡಿರುವಂಥ ಇದು ಇಲ್ಲಿವರೆಗೆ ನಿರಂತರವಾಗಿ ದೇಶದ ಎಲ್ಲ ರಾಜ್ಯಗಳಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಬರ್ತಾ ಇದೆ. ಇತಿಹಾಸದ ಕ್ಷೇತ್ರದಲ್ಲಿ ವಿಶೇಷವಾಗಿ ಬಿಟ್ಟು ಹೋದಂಥ ಇತಿಹಾಸವನ್ನು, ಅದು ಸ್ಥಳೀಯವಾಗಿ ಗ್ರಾಮ್ಯ ಭಾಗದಿಂದ ಹಿಡಿದು ದಿಲ್ಲಿವರೆಗೆ ಇತಿಹಾಸದ ಕೊಂಡಿಯನ್ನು ಜೋಡಿಸುವಂಥ ಪ್ರಯತ್ನ ನಾವು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ವಿ. ಈಗಾಗಲೇ ಸರಸ್ವತಿ ನದಿ ಬಗ್ಗೆ ಉಲ್ಲೇಖ ಇತ್ತು, ಆರ್ಯನ್ ಇನ್ವೇಷನ್ ಬಗ್ಗೆ ಇತ್ತು. ಸೊ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಾವು ಮುನ್ನಡೆಸ್ಕೊಂಡು ಬರ್ತಾಯಿದ್ವಿ. ಆ ಜೊತೆಗೇ ದೇಶಭಕ್ತಿ ಕೆಲಸಗಳನ್ನು, ರಾಷ್ಟ್ರೀಯತೆ ವಿಚಾರಧಾರೆಗಳನ್ನು ಬೆಳೀಲಿ ಜನರಲ್ಲಿ ಅನ್ನುವಂಥ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸುಮಾರು 200 ಮಾಜಿ ಸೈನಿಕರು, ಅವರು ನೇವಿಯವರು ಇರ್ಬೋದು, ಏರ್ಫೋರ್ಸ್ನವ್ರು ಇರ್ಬೋದು, ಅಥವಾ ಆರ್ಮಿಯವರು ಇರ್ಬೋದು, ಅವರೆಲ್ಲ ಬರ್ತಾಯಿದ್ದಾರೆ. ಅದ್ರ ಜೊತೆಗೆ ಒಂದು ರೀತಿ ವಿದ್ಯಾರ್ಥಿ ಬಳಗ, ಈ ಅಕಾಡೆಮಿಕ್ ಸೈಡ್ನಿಂದ ಸಹಿತ ಅನೇಕ ಜನ ಪ್ರೊಫೆಸರ್ಸು, ಟೀಚರ್ಸು, ಇಂಟೆಲೆಕ್ಚುವಲ್ಸು, ಫಿಲಾಂಥ್ರಫಿಸ್ಟು, ಸಮಾಜ ಸೇವಕರು, ಸಮಾಜದ ಚಿಂತಕರು, ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಮಾತೆಯರು ಬರ್ತಾರೆ, ಸಹೋದರಿಯರು ಬರ್ತಾರೆ. ಸೊ ಅವರಿಗೆಲ್ಲ ಮನಮುಟ್ಟುವಂಥ ಈ ಕಾರ್ಯಕ್ರಮ ಆಗಲಿ. ಬಹುಶಃ ಬೀದರ್ನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ನಾವು ಈ ಕಾರ್ಯಕ್ರಮಗಳನ್ನ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ನಾನು ರಾಜ್ಯದ ಕಾರ್ಯಾಧ್ಯಕ್ಷನಾಗಿ, ಭಾರತೀಯ ಇತಿಹಾಸ ಸಂಕಲನ ಸಮಿತಿಯ ರಾಜ್ಯದ ಕಾರ್ಯಾಧ್ಯಕ್ಷನಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಬಹುಶಃ ಇದರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ, ಒಂದೆರಡು ಮಾತುಗಳನ್ನು ನಮ್ಮ ವೀರಶೆಟ್ಟಿ ಅವರು ಸಹ ಹಾಗೂ ಅಪ್ಪೆ ಅವರ ಒಂದು ಸಂಕಲ್ಪದೊಂದಿಗೆ ಭಾರತೀಯ ಇತಿಹಾಸ ಸಂಕಲನ ಸಮಿತಿ 1973ರಲ್ಲಿ ಹುಟ್ಟಿ ಇವತ್ತು ದೇಶದ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಮ್ಮ ನೈಜ ಇತಿಹಾಸ, ನಮ್ಮ ಮೂಲ ಶಿಕ್ಷಣ ಮತ್ತು ಸ್ವಸಂಸ್ಕೃತಿ ಈ ವಿಷಯನ ದೇಶಾದ್ಯಂತ ಮತ್ತೊಮ್ಮೆ ಸಂಕಲಿತ ರೂಪದಲ್ಲಿ, ಅಂದರೆ ವಾಸ್ತವಿಕ ರೂಪದಲ್ಲಿ ಪರಿಚಯಿಸುವಂತಹ, ಜೊತೆಗೆ ರಾಷ್ಟ್ರೀಯತೆ, ದೇಶಭಕ್ತಿ, ದೇಶದ ಬಗ್ಗೆ ಅರಿವು, ಈ ದೇಶದ ಭವಿಷ್ಯದ ಬಗ್ಗೆ ಯುವಜನತೆಯಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯ ಮಾಡ್ತಾಯಿದೆ. ಬೀದರ್ ಸಮಿತಿ ಈಗಾಗಲೇ ತಮಗೆಲ್ಲ ತಿಳಿದಂತೆ 2022ರಲ್ಲಿ ಸ್ವ ಇತಿಹಾಸ, ಸ್ವಸಂಸ್ಕೃತಿ, ಸ್ವಶಿಕ್ಷಣ ಅನ್ನುವಂಥ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಸೆಮಿನಾರನ್ನು ನಾವು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೆವು. ಕಳೆದ ವರ್ಷ ವರ್ಕ್ಶಾಪ್ ಮಾಡಿದ್ದೀವಿ. ಜೊತೆಗೆ ಬೀದರ್ ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ಸ್ವಶಿಕ್ಷಣ, ಸ್ವಸಂಸ್ಕೃತಿ, ಸ್ವ ಇತಿಹಾಸ ಕುರಿತು ವಿಚಾರ ಸಂಕಿರಣ, ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾಯಿದ್ದೀವಿ. ನಮ್ಮ ಸಂಸ್ಥೆಯ ಹಾಗೂ ಈ ಕಾರ್ಯಕ್ರಮದ ಮೂಲ ಉದ್ದೇಶನ ಈಗಾಗಲೇ ಪ್ರೊಫೆಸರ್ ಉಪ್ಪೇಸರ್ ಅವರು ಹೇಳಿದ್ದಾರೆ. ರವಿವಾರ ದಿವಸ ಅಂದರೆ ಜೂನ್ 29 ಸರಿಯಾಗಿ ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಮೊದಲ 1 ತಾಸು ರಾಷ್ಟ್ರದ ರಾಷ್ಟ್ರೀಯತೆಯ, ದೇಶಭಕ್ತಿಯ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ಸರಿಯಾಗಿ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ. ವೇದಿಕೆಯಲ್ಲಿ ಶ್ರೀ ಗೋಪಾಲ್ಜಿ ಅವರು ಹಾಗೂ ವಿಜಯನ್ ಥಾಪರ್ ಅವರ ಪೋಷಕರಾದಂಥ ಕರ್ನಲ್ VN ಥಾಪರ್ ಹಾಗೂ ತೃಪ್ತಾ ಥಾಪರ್ ಅವರ ವಿಶೇಷ ಉಪನ್ಯಾಸಗಳಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಏನೆಂದರೆ, ವಾಸ್ತವಿಕವಾಗಿ ಯುದ್ಧ ಭೂಮಿಯಲ್ಲಿಯೇ, ಅಂದರೆ ಶ್ರೀಲಂಕಾದಲ್ಲಿ 1988ರಲ್ಲಿ, ಜೊತೆಗೆ 1999ರ ಕಾರ್ಗಿಲ್ ಯುದ್ಧದಲ್ಲಿ, ಜೊತೆಗೆ ಆಸಾಂನಲ್ಲಿ ಸಹ ನಾಗಾ ಬಂಡುಕೋರರ ವಿರುದ್ಧ ಯುದ್ಧ ಭೂಮಿಯಲ್ಲೇ ಮಾಡಿದಂಥ ಒಟ್ಟು 8 ಹುತಾತ್ಮರ ಪರಿವಾರದವರಿಗೆ ನಾವು ಸತ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವ್ರಿಗೆ ನಾವು ಈಗಾಗಲೇ ಸಂಪರ್ಕ ಮಾಡಿದ್ದೀವಿ. ಅವರ ಪರಿವಾರದವರು ಆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಸುಮಾರು 15 ಸೈನಿಕರು ಯುದ್ಧದಲ್ಲಿ ಪಾಲ್ಗೊಂಡು ಆ ಯುದ್ಧದಲ್ಲಿ ಭಾಗವಹಿಸಿ ಬದುಕಿ ಉಳಿದು ನಿವೃತ್ತ ಹೊಂದಿದವರು, ಜೊತೆಗೆ ಈಗಲೂ ಒಬ್ಬರು ಸರ್ವಿಸ್ನಲ್ಲಿದ್ದವರು, ಅಂದರೆ ಕಳೆದ ಆಪರೇಷನ್ ಸಿಂಧೂರ್ನಲ್ಲಿ ಸರ್ವಿಸ್ನಲ್ಲಿದ್ದವರನ್ನು ಒಬ್ಬರನ್ನು ಗುರುತಿಸಿ ಅವರಿಗೂ ಸತ್ಕಾರ ಮಾಡೋ ಕಾರ್ಯಕ್ರಮ. ಅಂದರೆ ಯುದ್ಧದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಬದುಕುಳಿದು ನಿವೃತ್ತ ಹೊಂದಿರುವಂಥ ಸೈನಿಕರಿಗೆ, ಜೊತೆಗೆ ಆ ಯುದ್ಧಗಳಲ್ಲಿ ಹುತಾತ್ಮರಾದ ಪರಿವಾರದವರಿಗೂ ಗುರುತಿಸಿ ಸತ್ಕಾರ ಮಾಡುವಂಥ ವಿಶೇಷ ಕಾರ್ಯಕ್ರಮ ಇರಲಿದೆ. ಆ ಕಾರ್ಯಕ್ರಮದ ನಿಮಿತ್ತ ನಾವು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇವೆ. ತಮ್ಮ ಮೂಲಕ ನಾವು ಸಂಪೂರ್ಣ ಬೀದರ್ ಜಿಲ್ಲೆಯ ಜನತೆಗೆ, ವಿಶೇಷವಾಗಿ ಯುವ ಜನತೆಗೆ ಹಾಗೂ ಪ್ರಬುದ್ಧ ಜನರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ,
ರವಿವಾರದ ಜೂನ್ 29ರ ಸಂಜೆ 4 ಗಂಟೆ ಕಾರ್ಯಕ್ರಮ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜರುಗಲಿದೆ. ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಮೂಲಕ ವಿನಂತಿಸಿಕೊಳ್ತೇವೆ. ತಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ನಾವು ಇವರು ಕಾರ್ಗಿಲ್ನಲ್ಲಿ ಕಳಿಸ್ತೀನಿ. ಕಾರ್ಗಿಲ್ ವಾರ್ನಲ್ಲಿ ಜುಲೈ 14ಕ್ಕೆ ಶಹೀದ್ ಆಗಿದ್ದಾರೆ. ಅವರ ಧರ್ಮ ಪತ್ನಿ ಇದ್ದಾರೆ ವಿದ್ಯಾ ಶೆಡೋಳೆ. ವರವಟ್ಟಿ, ಭಾಲ್ಕಿ ತಾಲೂಕು ವರವಟ್ಟಿ ಅವರು ಊರು. ಎರಡನೇವರು ಶಿಪಾಯಿ ವೀರಶೆಟ್ಟಿ ಅಂತ, ಅವ್ರ ವೈಫ್ ಸುಲೋಚನಾ ಇದ್ದಾರೆ. ನಾನು ಈಗ ಹೇಳಿದ್ದೀನಿ, ಶ್ರೀಲಂಕಾ ವಾರ್ನಲ್ಲಿ 1988 ಅಕ್ಟೋಬರ್ 4ನೇ ತಾರೀಕು ಅವರು ಹುತಾತ್ಮರಾಗಿದ್ದಾರೆ. ಅವ್ರು ನನ್ನ ಜೊತೆನೇ ಸರ್ವಿಸ್ ಮಾಡಿದ್ರು ಆರ್ಮಿದಾಗ. ಇವ್ರದ್ದು ತಡಪಳ್ಳಿ ಊರು, ಬೀದರ್ ತಾಲೂಕು. ಮೂರನೇವರು ಶಿಪಾಯಿ ಹನುಮಂತ್ ಅಂತ, ಇವರು ಅವಿವಾಹಿತ ಆಗಿದ್ದರು. ಅವ್ರ ತಾಯಿ ಇದ್ದಾರೆ ಲಕ್ಷ್ಮೀಬಾಯಿ ನರಸಿಂಗರಾವ್ ಅಂತ. ಇವರ ಮೂಲ ಊರು ಭಾಟ್ಸಂಗ್ವಿ ತಾಲೂಕಾ ಭಾಲ್ಕಿ. ಇವರು ಸಹ ಪಾಕಿಸ್ತಾನ್ ಗೋಲಿಯಲ್ಲಿ 2006 ಜನವರಿ 7ನೇ ತಾರೀಕಿಗೆ ಹುತಾತ್ಮರಾಗಿದ್ದಾರೆ. ಮತ್ತೊಬ್ಬರು ಶಿಪಾಯಿ ಜ್ಞಾನೇಶ್ವರ್ ಅಂತ, ಇವರು ಸಹ ಕಾರ್ಗಿಲ್ನಲ್ಲೇ ನವಂಬರ್ 16, 1996, ಅಂದರೆ ಅದು ಕಾರ್ಗಿಲ್ ವಾರ್ ಅಲ್ಲ, ಕಾರ್ಗಿಲ್ ಸೆಕ್ಟರ್, ಅದು ಬಿಫೋರ್ ವಾರ್ ಆಗಿದ್ದ ಸೆಕ್ಟರ್ನಲ್ಲೇ ಅಲ್ಲೇ ಹುತಾತ್ಮರಾಗಿದ್ದು. ಅವ್ರ ಧರ್ಮಪತ್ನಿ ಶ್ರೀಮತಿ ರಾಧಿಕಾ ಇವುಗಳು ಇದ್ದಾರೆ. ಆವಾಗ ಅವ್ರಿಗೆ ಜಸ್ಟು 4 ವರ್ಷದ್ದು 5 ವರ್ಷದ ಮಕ್ಕಳಿದ್ದರು. 13 ವರ್ಷ ಆಯಿತು. ಈಗ ಅವರು ಮಕ್ಕಳಿಗೆ ದೊಡ್ಡವ್ರು ಮಾಡಿದ್ದಾರೆ. 26 ವರ್ಷ ಆಯಿತು ಅವ್ರದ್ದು ಪತಿಯವ್ರ ಡೆತ್ ಆಗಿ. ಇನ್ನೊಬ್ಬರು ಪ್ರಕಾಶ್ ಅಂತ, ಇವರು CRPFನಲ್ಲಿದ್ದರು. ಆರ್ಮಿ ಇದು ಅಂದರೆ CRPF ವಿಂಗ್ನಲ್ಲಿದ್ದರು. ಇವರು ಗುವಾಹತಿ ನಾನು ಹೇಳ್ದಲ್ಲ ನಾಗಾ ಬಂಡುಕೋರರ ಜೊತೆ. ಡೇಟು ಫೆಬ್ರವರಿ 5, 2013ರಲ್ಲಿ ದೇಹಾಂತ ಆಗಿದ್ದಾರೆ. ಅವ್ರ ಧರ್ಮಪತ್ನಿ ಈಶ್ವರಿ ಪ್ರಕಾಶ್ ಇವತ್ತಿಗಿದ್ದಾರೆ. ಅವರು ಮೂಲತಃ ಊರು ಮಿರ್ಜಾಪುರ್ ಬೀದರ್ ತಾಲೂಕಾ ಡಿಸ್ಟಿಕ್ ಬೀದರ್. ಮತ್ತೊಬ್ಬರು ಗೋವಿಂದ್ರ ಕುಲಕರ್ಣಿ ಅಂತ, ಮತ್ತೊಬ್ಬರು ಸರ್ ಹೇಳಿದ್ದು ಅಶೋಕ್ ಅಪ್ಪೆ. ಅವ್ರು ಇಲ್ಲೇ ನೌಬಾದ್ನಲ್ಲೇ ನೌಬಾದ್ನಲ್ಲೇ ಇದ್ದಾರೆ. BSFನಲ್ಲಿದ್ದರು. ಇದರಲ್ಲಿ ಒಬ್ಬರು ಪೂರ್ಣ ಸೆಟ್ಲ್ ಆಗಿದ್ದಾರೆ. ಅವ್ರ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಗೋವಿಂದ್ ಶೆಡೋಳೆ ಅವ್ರ ಫ್ಯಾಮ್ಲಿ ಪೂರ್ಣ ಸೆಟ್ಲ್ ಮಕ್ಕಳು ದೊಡ್ಡವರು. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ನಮಗೆ. ನಾವು ಪ್ರಯತ್ನ ಮಾಡಿದ್ದೀವಿ ವೈಯಕ್ತಿಕವಾಗಿಯೂ ಅವ್ರ ಕಾರ್ಡ್ ಮುಟ್ಟಿಸಿ ವಾಟ್ಸಪ್ನಿಂದ ಕಳಿಸಿ. ಸೊ ಇದು 8 ಜನ ವಾರ್ ಫೀಲ್ಡ್ನೇ. ನೀವು ಅವತ್ತು ಕಾರ್ಯಕ್ರಮದಲ್ಲಿ ಇದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ನಾವು ಅವ್ರ ಫೋಟೋಸನ್ನು ದೊಡ್ಡ ಸ್ಕ್ರೀನ್ ಮೇಲೆ ಹಾಕ್ತೀವಿ. ಬಿಗ್ ಸ್ಕ್ರೀನ್ ಮೇಲೇ ಡಿಜಿಟಲ್ ಸ್ಕ್ರೀನ್ ಇದೆ. ಆ ಸ್ಕ್ರೀನ್ನಲ್ಲಿ ಆ 8 ಜನರ ಭಾವಚಿತ್ರ ನಿಮಗೆ ತೋರಿಸ್ತೀವಿ.